ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವಿಜಯ್ ಕುಮಾರ್ ಜೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬಿಸಿನೆಸ್ ಸ್ಟಡೀಸ್ ಪ್ರಥಮ PUCಯಲ್ಲಿ ವ್ಯಾಸಂಗ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ ಬಿಸಿನೆಸ್ ಸ್ಟಡೀಸ್ ವ್ಯವಹಾರ ಅಧ್ಯಯನ ಎಂಬ ಸಬ್ಜೆಕ್ಟ್ನ ಒಂದು PU ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನಲ್ ಬೋರ್ಡ್ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಪ್ರಕಟಿಸಿರುವಂತಹ 2022ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಪ್ರಕಟಿಸಿದ್ದಾರೆ. ಆ ಪ್ರಶ್ನೆ ಪತ್ರಿಕೆ ಇದಾಗಿದೆ. ಇದೇ ಮಾದರಿಯಲ್ಲಿ ನಿಮಗೆ ಡಿಸ್ಟಿಕ್ ಇಂದ ಬರ್ತಾವಲ್ಲ ಕ್ವಶನ್ ಪೇಪರ್, ಅದು ನಿಮ್ಗೆ ಡಿಸ್ಟಿಕ್ ಇಂದ ಬಂದರೂ ಕೂಡ ಅದನ್ನು ನೀವು ಆನ್ಯುವಲ್ ಎಕ್ಸಾಮ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಆ ಎಕ್ಸಾಮ್ ಸಂಬಂಧಪಟ್ಟಂತೆ ಇದೇ ಮಾದರಿಯಲ್ಲಿ ಈ ಕ್ವಶನ್ ಪೇಪರ್ ನೋಡ್ತಿದ್ರಲ್ಲ, ಈ ಕ್ವಶನ್ ಪೇಪರ್ ಮಾದರಿಯಲ್ಲೇ ನಿಮಗೆ ಆ ಕ್ವಶನ್ ಪೇಪರ್ ಕೂಡ ಬರುವಂಥದ್ದು. ಅದರಿಂದ ತುಂಬಾನೇ ಬದಲಾವಣೆ ಮಾಡಿದ್ದಾರೆ. 2021-22ನೇ ಸಾಲಿನ ವಿದ್ಯಾರ್ಥಿಗಳು ಇವರು ಕಂಪೇರ್ ಮಾಡಿದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ ಅದಕ್ಕಿಂತ ಹೆಚ್ಚಿನ ಪ್ರಶ್ನೆಗಳು ಅಂದರೆ ಹೆಚ್ಚುವರಿ ಪ್ರಶ್ನೆಗಳು ಪ್ರತಿ ಮೇನ್ನಲ್ಲೂ ಕೂಡ ಯಾಡ್ ಮಾಡ್ತಾ ಹೋಗಿದ್ದಾರೆ. ಈ ವರ್ಷದಲ್ಲಿ ಓದ್ತಾ ಇರೋ ಅಕಾಡೆಮಿಕ್ ಇಯರ್ ಅಂದರೆ ಕರೆಂಟ್ ಇಯರ್ ಯಾರು ಇವಾಗ 2021-22ನೇ ಸಾಲಿನ ವಿದ್ಯಾರ್ಥಿಗಳಿದ್ದಾರೋ ಅಂತಹ ವಿದ್ಯಾರ್ಥಿಗಳಿಗೆ ಇದು ತುಂಬಾನೇ ಅನುಕೂಲವಾಗುತ್ತೆ ವಿಡಿಯೋ. ಹಾಗೂ ನಿಮಗೆ ಈ ವಿಡಿಯೋ ನೋಡೋದ್ರಿಂದ ಯಾವ ಲೆಸನ್ಗೆ ಸಂಬಂಧಪಟ್ಟಂತೆ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಹಾಗೂ ಯಾವ ಲೆಸನ್ನಲ್ಲಿ ಅತಿ ಹೆಚ್ಚಿನದಾಗಿ ಕ್ವಶನ್ಸ್ಗಳು ಬಂದಿದ್ದಾವೆ ಮತ್ತು ಯಾವ ಲೆಸನ್ನಲ್ಲಿ ಹೆಚ್ಚಿನ ಅಂಕ ನಮಗೆ ಈ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ಇದ್ದಾವೆ ಎಂಬುದು ಕೂಡ ನಿಮಗೆ ಗೊತ್ತಾಗುತ್ತೆ. ಈಗಾಗಲೇ ನಾನು ಮಾಡಲ್ ಕ್ವಶನ್ ಪೇಪರ್ ಇದೆಯಲ್ಲ, ಇದು ಇವಾಗ ನೋಡ್ತಾ ಇರೋ ಕ್ವಶನ್ ಪೇಪರ್ ಕನ್ನಡದಲ್ಲಿ ವಿಡಿಯೋವನ್ನು ಮಾಡಲಾಗಿದೆ. ಕನ್ನಡದಲ್ಲಿ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ನೀವು ಕನ್ನಡದಲ್ಲಿ ಯಾರು ರೈಟಿಂಗ್ ಬರೀಬೇಕು ಅಂತ ಅಂದ್ಕೊಂಡಿರ್ತೀರೋ ಅಂಥವ್ರಿಗೆ ಅದು ತುಂಬಾನೇ ಹೆಲ್ಪ್ ಆಗುತ್ತೆ. ಅದರಿಂದ ಅದು ಇನ್ನೂ ಚೆನ್ನಾಗಿ ವಿಡಿಯೋವನ್ನು ಮಾಡಲಾಗಿದೆ. ನಮ್ಮ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಫಸ್ಟ್ PUC ಬಿಸಿನೆಸ್ ಸ್ಟಡೀಸ್ ಎಂಬುದನ್ನು ಕ್ಲಿಕ್ ಮಾಡೋದ್ರ ಮೂಲಕ ವಿಡಿಯೋವನ್ನು ವಾಚ್ ಮಾಡ್ಬೋದು, ಅಥವಾ ನಾನು ಐಕಾರ್ಡ್ನಲ್ಲಿ ಕೂಡ ವಿಡಿಯೋವನ್ನು ಹಾಕಿರ್ತೀವಿ, ಅದನ್ನು ನೀವು ಕ್ಲಿಕ್ ಮಾಡೋದ್ರ ಮೂಲಕ ಕೂಡ ವಿಡಿಯೋವನ್ನು ವಾಚ್ ಮಾಡ್ಬೋದು ಅಂತ ಹೇಳ್ತಾ, ಈಗಾಗಲೇ ಕನ್ನಡ, ಇಂಗ್ಲೀಷ್, ಹಿಸ್ಟ್ರಿ, ಎಕನಾಮಿಕ್, ಪೊಲಿಟಿಕಲ್, ಸೋಷಿಯಾಲಜಿ ಹಾಗೂ ಬಿಸ್ನೆಸ್, ಅಕೌಂಟೆನ್ಸಿ ಈ ರೀತಿ ಎಲ್ಲ ವಿಡಿಯೋಗಳನ್ನು ಮಾಡಲಾಗಿದೆ. ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಯಾರು ಇನ್ನೂ ಹೊಸದಾಗಿ ಭೇಟಿ ಕೊಟ್ಟಿದ್ದೀರಾ ಅಥವಾ ವಿಸಿಟ್ ಕೊಟ್ಟಿದ್ದೀರಾ ಅಂಥವ್ರು ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಬ್ಬರಿಗೂ ಅಂತ ಹೇಳ್ತಾ, ಓಕೆ, ಇನ್ನು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡೋದ್ರ ಮೂಲಕ ಅವ್ರಿಗೂ ಕೂಡ ಎಕ್ಸಾಮ್ಗೆ ಅನುಕೂಲವಾಗುವಂತೆ ಮಾಡಿ. ಮತ್ತು ಇನ್ನು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಡೋಂಟ್ ಸ್ಕಿಪ್ ದಿಸ್ ವಿಡಿಯೋ ಬಿಕಾಸ್ ದಿಸ್ ವಿಡಿಯೋ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಆರ್ ಯುವರ್ ಫ್ಯೂಚರ್ ಆಫ್ ಫಸ್ಟ್ PUC ಸ್ಟೂಡೆಂಟ್ಸ್. ಓಕೆ, ನಿಮಗೆ ಈಗಾಗಲೇ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಅದರಿಂದ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ, ಪ್ರತಿಯೊಂದು ಮೇನ್ ಕೂಡ ನೀವು ಗಮನಿಸ್ತಾ ಹೋಗಿ. ಓಕೆ, ಇನ್ನು ಕ್ವಶನ್ ಪೇಪರ್ ಕಡೆ ನೋಡೋದಾದ್ರೆ ಮೊದಲಿಗೆ ಬಂದ್ಬಿಟ್ಟು ಮಾಡಲ್ ಕ್ವಶನ್ ಪೇಪರ್ ಫಾರ್ ಅಕಾಡೆಮಿಕ್ ಇಯರ್ 2021-22 ಫಸ್ಟ್ PUC ಬಿಸಿನೆಸ್ ಸ್ಟಡೀಸ್. ಇನ್ನು ಟೈಮು ಆಲ್ರೆಡಿ ನಿಮಗೆ ಗೊತ್ತಿದೆ, 3 hours 15 minutes ಮತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ 100. ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಕೆಲವೊಂದು, ಅವನ್ನ ಪ್ರತಿಯೊಬ್ಬರು ಕೂಡ ನಿಮ್ಮ ಎಕ್ಸಾಮ್ನಲ್ಲೂ ಕೂಡ ಓದಿ, ಇಲ್ಲೂ ಕೂಡ ನೀವು ತಿಳ್ಕೊಳ್ಳಿ. ಯಾವುದೇ ರೀತಿ ನೀವು ಸ್ಪೀಡಾಗಿ ನೀವು ಟೈಮ್ ಇರಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ಇದು ಮಾಡೋಕ್ಕೋಗಬೇಡಿ. 1/4 ಗಂಟೆ ಅದರಿಂದಲೇ ನಿಮ್ಗೆ ಓದಾಗೋದಕ್ಕೆ ಕೊಟ್ಟಿರೋವಂಥದ್ದು ಸಮಯ. ಆ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳಿ. ಮತ್ತೆ ರಿಪೀಟ್ ಓದ್ತಾನೆ ಇರಿ. 15 ನಿಮಿಷ ಅದೇನಿರುತ್ತೆ ಅದನ್ನು ವ್ಯರ್ಥ ಮಾಡೋಕೆ ಹೋಗಬೇಡಿ. ಎಲ್ಲ ಕ್ವಶನ್ಸು ಗೊತ್ತಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋಕ್ಕೋಗಬೇಡಿ. ಓದ್ತಾ ಇರೋದನ್ನ ರಿಪೀಟ್ ಮಾಡ್ತಾರೆ, ಇನ್ನು ನಿಮ್ಮ ಮೈಂಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಕಾನ್ಸಂಟ್ರೇಷನ್. ಅದರಿಂದ ಪ್ರತಿಯೊಬ್ಬರು ಕೂಡ ನಿಮ್ಗಿನ್ನ ಕಾನ್ಫಿಡೆನ್ಸು ಕೂಡ ಅದರಿಂದ ಹೆಚ್ಚಾಗುತ್ತೆ. ಅದರಿಂದ ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ಕಾರಣಕ್ಕೂ ಎಕ್ಸಾಮ್ನಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ, ಇನ್ನು ಇನ್ಸ್ಟ್ರಕ್ಷನ್ಸ್ ನೋಡೋದಾದ್ರೆ, ರೈಟ್ ದ ಸೀರಿಯಲ್ ನಂಬರ್ ಆಫ್ ಕ್ವಶನ್ಸ್ ಪ್ರಾಪರ್ಲಿ ಆಸ್ ಗಿವನ್ ಇನ್ ದ ಕ್ವಶನ್ಸ್ ಪೇಪರ್ ವೈಲ್ ಆನ್ಸರಿಂಗ್. ನೆಕ್ಸ್ಟು ಅಲ್ಲಿ ನೀವು ಕೊಟ್ಟಿರುವಂಥದ್ದು ಏನಂದರೆ ಸೀರಿಯಲ್ ನಂಬರ್ ಕರೆಕ್ಟಾಗಿ ಬರೀರಿ. ಯಾವುದೇ ಕಾರಣಕ್ಕೆ ಕ್ವಶನ್ ಒಂದಿರುತ್ತೆ ನಂಬರು, ಆನ್ಸರ್ ನೀವು ಬರೆದಿರ್ತೀರಲ್ಲ ಕ್ವಶನ್ ನಂಬರು, ಅದೇ ಕ್ವಶನ್ಗೆ ಮ್ಯಾಚ್ ಆಗಲ್ಲ ಅಂತ ಬೇರೆ ಕ್ವಶನ್ಸ್ ನಂಬರ್ ಹಾಕಿದರೆ ನೀವು ಅಂಕಗಳು ಕಳ್ಕೊಂತೀರಾ. ಓಕೆ, ಇನ್ನು ನೆಕ್ಸ್ಟು ರೈಟ್ ದ ಕರೆಕ್ಟ್ ಆ್ಯಂಡ್ ಕಂಪ್ಲೀಟ್ ಆನ್ಸರ್ಗಳು ಬಂದ್ಬಿಟ್ಟು ಕೆಲವೊಬ್ಬರು ಯಾವುದೋ ರೀತಿ ಓನ್ ಸೆಂಟೆನ್ಸಲ್ಲಿ ಬರೀರಿ, ಇಲ್ಲ ಅಂತ ಅಲ್ಲ, ಬರೆಯೋದನ್ನ ಅದು ವ್ಯವಸ್ಥಿತವಾಗಿರಬೇಕು, ಕಾಟಾಚಾರಕ್ಕೆ ಇರಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿರುವಂಥದ್ದು. ಅದರಿಂದ ಪ್ರತಿಯೊಬ್ಬರು ಕೂಡ ಸೂಕ್ಷ್ಮವಾಗಿ ನೀವು ಆದಷ್ಟು ಲೆಸನ್ನು ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ ಸಂಬಂಧಪಟ್ಟ ವಿಷಯ ಮಾತ್ರ ಅಲ್ಲಿ ನೀವು ಬರಿಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬೇರೆ ರೀತಿಯ ನೀವು ಬರೆಯೋದಕ್ಕೂ ಆದರೆ ಪೂರ್ತಿ ಜನರಲಲ್ಲಿ ಪೂರ್ತಿ ಬರೆಯೋಕ್ಕೂ ಹೋಗಬೇಡಿ. ಸ್ವಲ್ಪ ಟೆಕ್ಸ್ಟ್ ಬುಕ್ ರಿಲೇಟೆಡೇ ಆದಷ್ಟು ಬರೀರಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ನಾವು ಕ್ವಶನ್ಸ್ ಕಡೆ ನೋಡೋದಾದ್ರೆ ಸೆಕ್ಷನ್ ಎ ಅಂತ ಇದೆ, ಆನ್ಸರ್ ಎನಿ
10 of the following questions in a word or a sentence each while answering. Multiple choice questions, write the serial number or alphabetic of the correct choice and write the answer corresponding to it. Each questions carry 1 mark. ಇಲ್ಲಿ ಕೊಟ್ಟಿರುವಂಥದ್ದು ನೀವು ಕ್ವಶನ್ಸ್ ಕಡೆ ನೋಡೋಣ, ಆಮೇಲೆ ಬೇಕಾದ್ರೆ ಕ್ವಶನ್ಸ್ ಬಂದಾಗ ಹೇಳೋಣ. ಇಲ್ಲಿ 10 × 1 = 10 ಅಂತ ಇದೆಯಲ್ಲ, 10 ಯಾವುದಾದರೂ 10ಕ್ಕೆ ಉತ್ತರಿಸಬೇಕಾಗುತ್ತೆ. ಇಲ್ಲಿ ನಿಮಗೆ 15 ಪ್ರಶ್ನೆಗಳು ಕೊಟ್ಟಿರ್ತಾರೆ, ಯಾವುದಾದರೂ 10ಕ್ಕೆ ಉತ್ತರಿಸಬೇಕಾಗುತ್ತೆ. 10ಕ್ಕೆ ಉತ್ತರಿಸಬೇಡಿ, 10ಕ್ಕಿಂತ ಹೆಚ್ಚಿನದಾಗಿ ಪ್ರಶ್ನೆಗಳಿಗೆ ಉತ್ತರಿಸಿ. 10 ಅಲ್ಲ 12ಕ್ಕೆ ಉತ್ತರಿಸಿ, ಅಥವಾ ಸಾಧ್ಯವಾದರೆ 15ಕ್ಕೂ ಉತ್ತರಿಸಿ. ಕೆಲವೊಬ್ರು ಗೊತ್ತಿರೋರು ಇರ್ತಾರೆ, ಅಂಥವ್ರು 15ಕ್ಕೂ ಉತ್ತರಿಸಿ. ಯಾಕಂದರೆ ಹೆಚ್ಚಿನದಾಗಿ ಉತ್ತರಿಸಿದ್ರೆ ನಿಮ್ಮದು ಕ್ವಶನ್ಸ್ ಅಕಸ್ಮಾತ್ ಇವಾಗ 8ನೇ ಕ್ವಶನ್ ತಪ್ಪಾಗಿತ್ತು ಅಂದರೆ ಆನ್ಸರು, ಅದು ನೀವು 12ನೇ ಕ್ವಶನ್ನು ಎಕ್ಸ್ಟ್ರಾ ಕ್ವಶನ್ಸ್ ಅಟೆಂಡ್ ಮಾಡಿರ್ತೀರಲ್ಲ, ಅದರಿಂದ ನಿಮಗೆ ಅಂಕ ಸಿಗುತ್ತೆ. ಅದರಿಂದ ಹೇಳಿರುವಂಥದ್ದು ನೀವು ಪ್ರತಿಯೊಬ್ಬರು ಕೂಡ ಆದಷ್ಟು ಟ್ರೈ ಮಾಡಿ. 10+ ಕ್ವಶನ್ಸ್ ಅಟೆಂಡ್, ಯು ವಿಲ್ ಚೂಸ್ ಚಾಯ್ಸ್ ಕ್ವಶನ್ಸ್ ಅಂತ ಹೇಳ್ಬಿಟ್ಟು ಅವನ್ನ ಬರೀ 10ಕ್ಕೆ ನೀವು ಫಿಕ್ಸ್ ಆಗಬೇಡಿ, ಇನ್ನೂ ಎಕ್ಸ್ಟ್ರಾಕ್ಕೆ ಆದಷ್ಟು ಅಟೆಂಡ್ ಮಾಡಿ. ಏನು ಇವಕ್ಕೇನು ಜಾಸ್ತಿ ನಿಮಗೆ ಟೈಮ್ ತಗೊಳ್ಳಲ್ಲ, ಬರೀ 1 ವರ್ಡ್ ಅಥವಾ 1 ಸೆಂಟೆನ್ಸ್ ಇರೋದ್ರಿಂದ ಪೂರ್ತಿಯಾಗಿ ಉತ್ತರಿಸಿ ಆದಷ್ಟು 10ಕ್ಕಿಂತ ಜಾಸ್ತಿ. ಓಕೆ, ಇನ್ನು ಕ್ವಶನ್ಸ್ ಕಡೆ ನಾವು ನೋಡೋದಾದ್ರೆ, ನೇಮ್ ದ ಎಕನಾಮಿಕ್ ಆಕ್ಟಿವಿಟಿ ಇನ್ ವಿಚ್ ಪೀಪಲ್ ಆರ್ ರಿವಾರ್ಡೆಡ್ ವಿತ್ ಸ್ಯಾಲರಿ ಆರ್ ವೇಜಸ್ ಫಾರ್ ದೇರ್ ವರ್ಕ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ದ ಹೆಡ್ ಆಫ್ ದ ಜಾಯಿಂಟ್ ಇಂಡೋ ಫ್ಯಾಮಿಲಿ ಬಿಸಿನೆಸ್ ಇಸ್ ಕಾಲ್ಡ್. ಆಪ್ಷನ್ ಎ ಪ್ರಾಪ್ರಿಯೇಟರ್, ಆಪ್ಷನ್ ಬಿ ಡೈರೆಕ್ಟರ್, ಆಪ್ಷನ್ ಸಿ ಕರ್ತ, ಆಪ್ಷನ್ ಡಿ ಮ್ಯಾನೇಜರ್. ಇಲ್ಲಿ ನೀವು ಯಾವುದೇ ರೀತಿ ಕನ್ಫ್ಯೂಸ್ ಒಳಗಾಗಬೇಡಿ. 2ನೇ ಕ್ವಶನ್ ಅಂತ ಹೇಳ್ಬಿಟ್ಟು ಕ್ವಶನ್ ನಂಬರ್ ಹಾಕಿ, ನೆಕ್ಸ್ಟು ಇಲ್ಲಿ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಅಂತ ಇರುವಂಥದ್ದು. ಅದರಲ್ಲಿ ನೀವು ಆಪ್ಷನ್ ಸಿ ಇದ್ದರೆ ಆಪ್ಷನ್ ಸಿ ಅಂತ ಬರೆದ್ಬಿಟ್ಟು ಉತ್ತರ ಆನ್ಸರ್ ಅಂತ ಹೇಳ್ಬಿಟ್ಟು ಅದನ್ನೇ ನೀವು ಸಿ ಅಂತ ಇದ್ದರೆ ಆಪ್ಷನ್ ಸಿ ಆಗಿದ್ದರೆ ಅದೇ ಉತ್ತರ ಬರೀರಿ. ಯಾವುದೇ ಕಾರಣಕ್ಕೂ ಬೇರೆ ಬರೆಯೋದಕ್ಕೆ ಹೋಗಬೇಡಿ. ಅಲ್ಲಿ ಕೊಟ್ಟಿರೋ ಆಲ್ಫಾಬೆಟಿಕ್ ಸಿ ಅಂತ ಇರೋದನ್ನು ನೀವು ಮೆನ್ಷನ್ ಮಾಡಲೇಬೇಕಾಗುತ್ತೆ. ಸಿ ಇದ್ರೆ ಸಿ ಆನ್ಸರು, ಡಿ ಇದ್ರೆ ಡಿ ಆನ್ಸರ್, ಆ ರೀತಿ. ಇನ್ನು ನೆಕ್ಸ್ಟ್ ನಾವು 3rd ಕ್ವಶನ್ ನೋಡೋದಾದ್ರೆ, ಗಿವ್ ಆನ್ ಎಕ್ಸಾಂಪಲ್ ಆಫ್ ಡಿಪಾರ್ಟ್ಮೆಂಟ್ ಅಂಡರ್ಟೇಕಿಂಗ್ಸ್. ನೆಕ್ಸ್ಟ್ 4th ಕ್ವಶನ್, ವಿಚ್ ಆ್ಯಕ್ಟ್ ರೆಗ್ಯುಲೇಟ್ಸ್ ಬ್ಯಾಂಕಿಂಗ್ ಸರ್ವಿಸಸ್ ಇನ್ ಇಂಡಿಯಾ. ನೆಕ್ಸ್ಟ್ ನಾವು 5th ಕ್ವಶನ್ ನೋಡೋದಾದ್ರೆ, ಡ್ಯಾಶ್ DTH ಸರ್ವಿಸ್ ಆರ್ ಪ್ರೊವೈಡೆಡ್ ಬೈ. ಆಪ್ಷನ್ ಎ ಟ್ರಾನ್ಸ್ಪೋರ್ಟ್ ಕಂಪನೀಸ್, ಆಪ್ಷನ್ ಬಿ ಬ್ಯಾಂಕ್ಸ್, ಆಪ್ಷನ್ ಸಿ ಸೆಲ್ಯುಲರ್ ಕಂಪನೀಸ್, ಆಪ್ಷನ್ ಡಿ ನನ್ ಆಫ್ ದಿಸ್. ನೆಕ್ಸ್ಟ್ 6th ಕ್ವಶನ್ ನೋಡೋದಾದ್ರೆ, ದ ಪೇಮೆಂಟ್ ಮೆಕಾನಿಸಮ್ ಮೋಸ್ಟ್ ಟಿಪಿಕಲ್ ಟು e-business is. ಆಪ್ಷನ್ ಎ ಕ್ಯಾಶ್ ಆನ್ ಡೆಲಿವರಿ, ಆಪ್ಷನ್ ಡಿ ಚೆಕ್ಸ್, ಆಪ್ಷನ್ ಸಿ ಕ್ರೆಡಿಟ್ ಆ್ಯಂಡ್ ಡೆಬಿಟ್ ಕಾರ್ಡ್, ಆಪ್ಷನ್ ಡಿ ಇ ಕ್ಯಾಶ್. ಇ ಅಂದರೆ ಅಲ್ಲಿ ಇಂಟರ್ನೆಟ್ ಅನ್ಬೋದು, ಅಥವಾ ಇ ಕಾಮರ್ಸ್ ಅಂತ ಏನು ಕರಿತೀವಿ, ಫ್ಲಿಪ್ಕಾರ್ಟ್, OLX, ಅಮೆಝಾನ್, ಆ ರೀತಿ ಹೆಚ್ಚಿನದಾಗಿ ಅವುಗಳ ಕಡೆ ನಾವು ಇ ಕಾಮರ್ಸ್ ಅಂದರೆ ಅವೆಲ್ಲ ನಮಗೆ ಕಾಣಬರುತ್ತವೆ. ಏನಿರ್ತವೆ ಆನ್ಲೈನ್ ಶಾಪಿಂಗ್ಸು, ಅವೆಲ್ಲವೂ ಕೂಡ ನಾವು ಇ ಕಾಮರ್ಸ್ಗೆ ಸಂಬಂಧಪಟ್ಟಿರೋವಾಗಿರುತ್ತೆ. ಇನ್ನು ನೆಕ್ಸ್ಟ್ ನಾವು 7th ಕ್ವಶನ್ ನೋಡೋದಾದ್ರೆ, ಮೆನ್ಷನ್ ಎನಿ ಒನ್ ಟೈಪ್ ಆಫ್ ಪೊಲ್ಯೂಷನ್ಸ್. ನೆಕ್ಸ್ಟ್ 8th ಕ್ವಶನ್, ಎ ಪ್ರಾಸ್ಪೆಕ್ಟಸ್ ಈಸ್ ಇಶ್ಯೂಡ್ ಬೈ. ಆಪ್ಷನ್ ಎ ಪ್ರೈವೇಟ್ ಕಂಪನಿ, ಆಪ್ಷನ್ ಬಿ ಎ ಪಬ್ಲಿಕ್ ಕಂಪನಿ ಸೀಕಿಂಗ್ ಇನ್ವೆಸ್ಟ್ಮೆಂಟ್ ಫ್ರಮ್ ಪಬ್ಲಿಕ್, ಆಪ್ಷನ್ ಸಿ ಪಬ್ಲಿಕ್ ಕಂಪನಿ, ಆಪ್ಷನ್ ಡಿ ಗವರ್ನಮೆಂಟ್ ಕಂಪನಿ. ನೆಕ್ಸ್ಟ್ 9th ಕ್ವಶನ್, expand SEBI. Next 10th question, what is business finance? Next 11th question, name one method of factoring. Next 12th question, in which year MSMED Act was enacted? Next 13th question, which type of trader acts as a link between manufacturers and retailers? Next 14th question, give an example for international trade in services. ಓಕೆ, ಇನ್ನು ಲಾಸ್ಟ್ ಕ್ವಶನ್, ಈ ಮೇನ್ಗೆ ಸಂಬಂಧಪಟ್ಟಂತೆ, ಮೊದಲ ಮೇನ್ಗೆ ಸಂಬಂಧಪಟ್ಟಂತೆ 15th ಕ್ವಶನ್ಗೆ ಲಾಸ್ಟ್ ಕ್ವಶನ್ ನೋಡೋದಾದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್ ಈಸ್ ನಾಟ್ ರಿಕ್ವೈರ್ಡ್ ಇನ್ ಇಂಪೋರ್ಟ್ ಪ್ರೊಸೀಜರ್. ಆಪ್ಷನ್ ಎ ಬಿಲ್ ಆಫ್ ಲ್ಯಾಂಡಿಂಗ್, ಆಪ್ಷನ್ ಬಿ ಶಿಪ್ಪಿಂಗ್ ಬಿಲ್, ಆಪ್ಷನ್ ಸಿ ಸರ್ಟಿಫಿಕೇಟ್ ಆಫ್ ವರ್ಜಿನ್, ಆಪ್ಷನ್ ಡಿ ಲೆಟರ್ ಆಫ್ ಅಡ್ವೈಸ್. ಇಲ್ಲಿಗೆ ನಿಮಗೆ 15 ಪ್ರಶ್ನೆಗಳು ಕಂಪ್ಲೀಟ್ ಆಗಿರುವಂಥದ್ದು. 15ರಲ್ಲಿ ಯಾವುದಾದ್ರೂ 10ಕ್ಕೆ ಉತ್ತರಿಸಿ ಎಂಬುದು ನೀವು ನೋಡಿದ್ರಿ. 10ಕ್ಕಿಂತ ಹೆಚ್ಚಿನದಾಗಿ ಉತ್ತರಿಸಿ ಅಂತ ಹೇಳ್ತೀನಿ. ಯಾಕಂದರೆ ನಿಮಗೆ ಅಂಕಗಳು ಒಂದು ಕ್ವಶನ್ನಲ್ಲಿ ಕಳ್ಕೊಂಡ್ರು ಕೂಡ ಇನ್ನೊಂದು ಕ್ವಶನ್ನಲ್ಲಿ ನೀವು ಪಡ್ಕೊತೀರಾ. ಯಾಕಂದರೆ ಎಲ್ಲ ಗೊತ್ತಿದ್ರೆ ಆದಷ್ಟು ನೀವು 10ಕ್ಕೆ ಉತ್ತರಿಸಿ. ಇನ್ನು ನಾವು ಸೆಕ್ಷನ್ ಬಿ ಅಂದರೆ ಪಾರ್ಟ್ ಬಿ ಹೋಗೋದಾದ್ರೆ,
ಸೆಕೆಂಡ್ ಮೇನ್ಗೆ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ನಿಮಗೆ ಆನ್ಸರ್ ಎನಿ 10 ಆಫ್ ದ ಫಾಲೋಯಿಂಗ್ ಕ್ವಶನ್ ಇನ್ 2 or 3 ಸೆಂಟೆನ್ಸಸ್ ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್ ಅಂತ ಇದೆ. ಇಲ್ಲಿ ಕೂಡ 15 ಪ್ರಶ್ನೆಗಳಿರ್ತವೆ. ಪ್ರಶ್ನೆಗಳಲ್ಲಿ 10ಕ್ಕೆ ಉತ್ತರಿಸಿ ಅಂತ ಹೇಳಿದ್ದಾರೆ. ಇಲ್ಲೂ ಕೂಡ ನೀವು 10ಕ್ಕಿಂತ ಜಾಸ್ತಿ ಉತ್ತರಿಸಲು ಪ್ರಯತ್ನ ಪಡಿ, ಆದಷ್ಟು ನಿಮ್ಮ ಕಡೆಯಿಂದ ಎಫರ್ಟ್ ಹಾಕಿ. ಓಕೆ, ಇನ್ನು ನಾವು ಕ್ವಶನ್ಸ್ ಕಡೆ ನೋಡೋದಾದ್ರೆ 16th ಕ್ವಶನ್ ವಾಟ್ ಈಸ್ ಬಿಸ್ನೆಸ್, 17th ಕ್ವಶನ್ ವಾಟ್ ಈಸ್ ಪರ್ಟಿಕ್ಯುಲರ್ ಪಾರ್ಟ್ನರ್ಶಿಪ್. ನೆಕ್ಸ್ಟ್ 18th ಕ್ವಶನ್ ಸ್ಟೇಟ್ ಎನಿ 2 ಫ್ಯೂಚರ್ ಆಫ್ ಗವರ್ನಮೆಂಟ್ ಕಂಪನಿ. Next 19th question give any 2 differences between goods and services. Okay, ಇನ್ನು 20th question state any 2 resources required for the successful implementation of e-business. Next ನಾವು 21th question what is social responsibility of business. ಇಲ್ಲಿಗೆ ನೆಕ್ಸ್ಟ್ ನಾವು ಇನ್ನು ಇದಾವೆ ಅವು ನೋಡೋದಾದ್ರೆ 22nd question state any 2 elements of business ethics. Next 23rd question give the meaning of minimum subscription. Next 24th state any 2 types of preference shares. Next 25th question what is entrepreneurship. Next 26th question what is intellectual property rights IPR. ನಿಮಗೆ ಇದು ಕೂಡ ಕೇಳಬಹುದು, ಒಂದು ಅಂಕಕ್ಕೆ ಸಂಬಂಧಪಟ್ಟಂತೆ IPR ಅನ್ನು ಎಕ್ಸ್ಪ್ಯಾಂಡ್ ದ IPR ಅಂತ ಹೇಳ್ಬಿಟ್ಟು ಕೂಡ ಕೇಳೋದು ಚಾನ್ಸಸ್ ಇರುತ್ತೆ. ಅದರಿಂದ ನೀವು ಇದನ್ನೊಮ್ಮೆ ಗಮನಿಸ್ಕೊಳ್ಳಿ. ಇನ್ನು ನೆಕ್ಸ್ಟ್ ನಾವು 27th ಕ್ವಶನ್ ನೋಡೋದಾದ್ರೆ ಸ್ಟೇಟ್ ಎನಿ 2 alternatives ಅವೈಲೇಬಲ್ ಫಾರ್ ಕಸ್ಟಮರ್ಸ್ ಟು ಮೇಕ್ ಪೇಮೆಂಟ್ ಇನ್ ಮೇಲ್ ಆರ್ಡರ್ ಬಿಸ್ನೆಸ್. ನೆಕ್ಸ್ಟ್ 28th ಕ್ವಶನ್ ಗಿವ್ ದ ಮೀನಿಂಗ್ ಆಫ್ ವೆಂಡಿಂಗ್ ಮೆಷಿನ್. ನೆಕ್ಸ್ಟ್ 29th ಕ್ವಶನ್ ವಾಟ್ ಈಸ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ 30th ಕ್ವಶನ್ ಮೆನ್ಷನ್ ಎನಿ 2 ಮೇಜರ್ ಪ್ರಾಡಕ್ಟ್ಸ್ ವಿಚ್ ಆರ್ ಇಂಪೋರ್ಟೆಡ್ ಬೈ ಇಂಡಿಯಾ. ಇಲ್ಲಿಗೆ ನಿಮಗೆ ಸೆಕೆಂಡ್ ಮೇನಲ್ಲೂ ಕೂಡ ಕ್ವಶನ್ಸ್ ಕಂಪ್ಲೀಟ್ ಆಗಿರುವಂಥದ್ದು. ಇನ್ನು ನಾವು ಥರ್ಡ್ ಮೇನ್ ಕಡೆ ಕ್ವಶನ್ಸ್ ನೋಡೋದಾದ್ರೆ ಥರ್ಡ್ ಮೇನಲ್ಲಿ ಸಂಬಂಧಪಟ್ಟಂತೆ ಆನ್ಸರ್ ಎನಿ 7 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 10 to 12 ಸೆಂಟೆನ್ಸಸ್ ಈಚ್ ಕ್ಯಾರೀಸ್ 4 ಮಾರ್ಕ್ಸ್. ಪ್ರತಿಯೊಂದು ಪ್ರಶ್ನೆಗೆ 4 ಅಂಕಗಳು. ಯಾವುದಾದ್ರೂ 7ಕ್ಕೆ ಉತ್ತರಿಸಿ ಅಂತ ಹೇಳಿದ್ದಾರೆ. ಬಟ್ ಆದರೆ ನಿಮಗೆ ಇಲ್ಲಿ ಪೂರ್ತಿಯಾಗಿ ಎಷ್ಟು ಕ್ವಶನ್ಸ್ ಕೇಳಿದ್ದಾರೆ ಅಂದರೆ ನೀವು ಗಮನಿಸ್ತಾ ಇದ್ದೀರಾ 44. ಇಲ್ಲೂ ಕೂಡ ನಿಮಗೆ 15 ಪ್ರಶ್ನೆಗಳು ಕೇಳಿರುವಂಥದ್ದು. 15ರಲ್ಲಿ ಯಾವುದಾದ್ರೂ 7ಕ್ಕೆ ಉತ್ತರಿಸಿ ಅಲ್ಲಿಗೆ 8 ಪ್ರಶ್ನೆಗಳು ಇನ್ನೂ ಹೆಚ್ಚುವರಿ ಪ್ರಶ್ನೆಗಳಾಗಿ ನಿಮಗೆ ಕೇಳಿರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಬದಲಾವಣೆ ಆಗಿದೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗೆದು ನೀವು ನೋಡಿ, ಅಥವಾ ನಾನು ಕೂಡ ಆದಷ್ಟು ಇನ್ನೂ ಅಪ್ಲೋಡ್ ಮಾಡಿಲ್ಲ. ಫಸ್ಟ್ PUC ಸಂಬಂಧಪಟ್ಟಂತೆ ಸೆಕೆಂಡ್ PUC ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗಿದೆ. ಆದರೆ ಈಗ ಫಸ್ಟ್ PUC ಸಂಬಂಧಪಟ್ಟಂತೆ ಕೂಡ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ಆದಷ್ಟು ಅವಕ್ಕೂ ಇದಕ್ಕೆ ಕಂಪ್ಯಾರಿಸನ್ ಮಾಡಿ ನಾವು ಹೋದ ವರ್ಷಕ್ಕಿಂತ ಈ ವರ್ಷದಲ್ಲಿ ನಮಗೆ ಎಷ್ಟು ಹೆಚ್ಚುವರಿ ಪ್ರಶ್ನೆಗಳು ಪ್ರತಿಯೊಂದು ಮೇನ್ನಲ್ಲೂ ಬದಲಾವಣೆ ಆಗಿವೆ, ಹಾಗೂ ಪ್ರತಿಯೊಂದು ಮೇನ್ನಲ್ಲೂ ಕೂಡ ನಾವು ಈ ಎಕ್ಸಾಮ್ನಲ್ಲಿ ನಾವು ಎಷ್ಟು ಅಂಕ ಗಳಿಸ್ತೀವಿ ಅಂತ ನಿಮ್ಮ ಸಾಮರ್ಥ್ಯವನ್ನು ನೀವೇ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಎಕ್ಸ್ಟ್ರಾ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ಯಾರು ಕೂಡ ಫೇಲ್ ಅಂತ ಅಲ್ಲ, ಕಮ್ಮಿ ಅಂಕನೇ ತಗೊಳೋಕೆ ಚಾನ್ಸ್ ಇಲ್ಲ ಅಂತ ಒಂದು ಅದ್ಭುತ ಇಟ್ಕೊಟ್ಬಿಟ್ಟಿದ್ದಾರೆ ಆಫರ್. ಓಕೆನಾ? ಅದರಿಂದ ಪ್ರತಿಯೊಬ್ಬರು ಕೂಡ ತುಂಬ ಗಮನಿಸಿ ಹಾಗೂ ಎಫರ್ಟ್ ಹಾಕಿ ಕಂಪ್ಯಾರಿಸನ್ ಮಾಡ್ಕೊಳ್ಳಿ, ನಿಮಗೆ ಆವಾಗ ಅರ್ಥ ಆಗುತ್ತೆ. ಓಕೆ, ಇನ್ನು ನಾವು ಕ್ವಶನ್ಸ್ ಕಡೆ ನಾವು ನೋಡೋದಾದ್ರೆ 31st ಕ್ವಶನ್ ಎಕ್ಸ್ಪ್ಲೇನ್ ಬ್ರೀಫ್ಲಿ ದ ಡಿಫರೆಂಟ್ ಟೈಪ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ. ನೆಕ್ಸ್ಟ್ 32nd ಕ್ವಶನ್ ಎಕ್ಸ್ಪ್ಲೇನ್ ಬ್ರೀಫ್ಲಿ ದ ಕಾಸಸ್ ಆಫ್ ಬಿಸ್ನೆಸ್ ರಿಸ್ಕ್. ನೆಕ್ಸ್ಟ್ 33rd ಕ್ವಶನ್ ಎಕ್ಸ್ಪ್ಲೇನ್ ಎನಿ 4 ಮೆರಿಟ್ಸ್ ಆಫ್ ಸೋಲೆ ಪ್ರಾಪರ್ಟರ್ಶಿಪ್ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ನೆಕ್ಸ್ಟ್ 34th ಕ್ವಶನ್ ಎಕ್ಸ್ಪ್ಲೇನ್ ಎನಿ 4 ಬೆನಿಫಿಟ್ಸ್ ಆಫ್ e-business. Next 35th question explain briefly any 4 reasons to justify that the need for outsourcing. Next 36th question explain briefly any 4 favorable arguments of social responsibility. Next 37th question explain the social responsibility of business towards the workers or employees. Next 38th question explain any 4 clauses of memorandum of association. Next ನಾವು 39th ಕ್ವಶನ್ ನೋಡಿದರೆ ರೈಟ್ ಶಾರ್ಟ್ ನೋಟ್ಸ್ ಆನ್ ಆಪ್ಷನ್ ಎ ಪಬ್ಲಿಕ್ ಡೆಪಾಸಿಟ್ಸ್, ಆಪ್ಷನ್ ಬಿ ಕಮರ್ಷಿಯಲ್ ಪೇಪರ್ಸ್. ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೆ 4 ಅಂಕ ಇರುವುದರಿಂದ
ಆಪ್ಷನ್ ಎಗೆ ಸಂಬಂಧಪಟ್ಟಂತೆ ಒಂದು 4 to 5 ಲೈನ್ಸ್, ನೆಕ್ಸ್ಟ್ ಆಪ್ಷನ್ ಬಿಗೆ ಸಂಬಂಧಪಟ್ಟಂತೆ 4 to 5 ಲೈನ್ಸ್ ನೀವು ಉತ್ತರಿಸಬೇಕಾಗುತ್ತೆ. ಅಲ್ಲಿ ಕೊಟ್ಟಿರುವಂತೆ ನೀವು ಆಲ್ಫಾಬೆಟಿಕ್ನ ಹಾಕಬೇಕಾಗುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರಿಸಬೇಕಾಗುತ್ತೆ. ಇನ್ನು 40ನೇ ಕ್ವಶನ್ ನಾವು ನೋಡಿದರೆ 14 ಕ್ವಶನ್, ಎಕ್ಸ್ಪ್ಲೇನ್ ಬ್ರೀಫ್ಲಿ ದ ಮೆರಿಟ್ಸ್ ಆಫ್ debentures as a source of business finance. Next 41 question, explain briefly any 4 points which highlight the role of small business in India. Next 42nd question, explain briefly the different types of itinerant retailers. Next 43rd question, explain briefly any 4 features of department stores. ನೆಕ್ಸ್ಟ್ ನಾವು 44th ಕ್ವಶನ್ ನೋಡೋದಾದ್ರೆ, ಎಕ್ಸ್ಪ್ಲೈನ್ ಎನಿ 4 ಬೆನಿಫಿಟ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಟು ನೇಷನ್ಸ್. ಓಕೆ, ಇಲ್ಲಿಗೆ ನಾವು 4th ಮೇನ್ಗೆ ಸಂಬಂಧಪಟ್ಟಂತೆ ಎಲ್ಲ ಕ್ವಶನ್ಸನ್ನು ನೋಡಿದ್ದೀವಿ. ನೆಕ್ಸ್ಟ್ ನಾವು ಸೆಕ್ಷನ್ ಡಿ ಥರ್ಡ್ ಮೇನ್ಗೆ ಸಂಬಂಧಪಟ್ಟಂತೆ ಎಲ್ಲ ಕ್ವಶನ್ಸ್ ನೋಡಿದ್ದೀವಿ. ಇನ್ನು ಸೆಕ್ಷನ್ ಡಿ ಪಾರ್ಟ್ 4 ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನು ನೋಡೋದಾದ್ರೆ, ನೆಕ್ಸ್ಟ್ 4th ಮೇನಲ್ಲಿ ಆನ್ಸರ್ ಎನಿ 4 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 20 to 25 ಸೆಂಟೆನ್ಸಸ್ ಈಚ್ ಕ್ವಶನ್ಸ್ ಕ್ಯಾರೀಸ್ 8 ಮಾರ್ಕ್ಸ್ ಅಂತ ಇರುವಂಥದ್ದು. ಪ್ರತಿಯೊಬ್ಬರು ಕೂಡ ಇದನ್ನು ಕೂಡ ಗಮನಿಸಿ. ಓಕೆ, ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಒಟ್ಟಾಗಿ ನಿಮಗೆ ಪ್ರತಿಯೊಂದು ಪ್ರಶ್ನೆಗೆ 4 ಅಂಕ ಇರುವಂಥದ್ದು. ಅದರಲ್ಲಿ ನೀವು ಈ ರೀತಿಯಾಗಿ ಗಮನಿಸಿ. ಓಕೆ, ಇಲ್ಲಿ ನೀವು ಪ್ರತಿಯೊಂದು ಪ್ರಶ್ನೆಗೆ 20ರಿಂದ 25 ಸೆಂಟೆನ್ಸ್ಗೆ ಉತ್ತರಿಸಬೇಕಾಗಿರುವಂಥದ್ದು. ಪ್ರತಿಯೊಂದು ಪ್ರಶ್ನೆಗೆ 8 ಅಂಕಗಳಿರ್ತವೆ. ಪ್ರತಿಯೊಂದು ಪ್ರಶ್ನೆಗೆ 8 ಅಂಕಗಳಿರ್ತವೆ. ಇಲ್ಲಿ ಯಾವುದಾದರೂ 4 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ, ಆದರೆ ನಿಮಗಿಲ್ಲಿ ಒಟ್ಟಾಗಿ 8 ಪ್ರಶ್ನೆಗಳಿರುವಂಥದ್ದು. ಪ್ರತಿಯೊಂದು ಪ್ರಶ್ನೆಗೆ 8 ಅಂಕ, ಯಾವುದಾದರೂ 4ಕ್ಕೆ ಉತ್ತರಿಸಿ. ಪ್ರತಿಯೊಂದು ಅಲ್ಲಿಗೆ ಟೋಟಲ್ ಆಗಿ ಈ ಮೇನ್ಗೆ ಸಂಬಂಧಪಟ್ಟಂತೆ 32 ಅಂಕಗಳು ಇರುವಂಥದ್ದು. ಓಕೆನಾ? ಇನ್ನು ಕ್ವಶನ್ಸ್ ಕಡೆ ನಾವು ನೋಡೋದಾದ್ರೆ 45th ಕ್ವಶನ್, ವಾಟ್ ಆರ್ ಕೋಆಪರೇಟಿವ್ ಸೊಸೈಟೀಸ್, ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಕೋಆಪರೇಟಿವ್ ಸೊಸೈಟೀಸ್. ನೆಕ್ಸ್ಟ್ 46th ಕ್ವಶನ್, ಎಕ್ಸ್ಪ್ಲೇನ್ ದ ಫ್ಯೂಚರ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ. ನೆಕ್ಸ್ಟ್ 47th ಕ್ವಶನ್, ಬ್ರೀಫ್ಲಿ ಎಕ್ಸ್ಪ್ಲೇನ್ ಎನಿ 4 ಮೆರಿಟ್ಸ್ ಅಂಡ್ 4 ಲಿಮಿಟೇಷನ್ಸ್ ಆಫ್ ಸ್ಟ್ಯಾಟ್ಯೂಟರಿ ಕಾರ್ಪೊರೇಷನ್. ಓಕೆ. ನೆಕ್ಸ್ಟ್ 48th ಕ್ವಶನ್, ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್. Next 49th question, what is warehousing, explain the functions of warehousing. Next 50th question, explain the merits and limitations of equity shares as a source of business finance. Next 51st question, who is wholesaler, explain the services of wholesaler to manufacturers. Next 52nd question, explain the steps to be followed in ಎಕ್ಸ್ಪೋರ್ಟ್ ಟ್ರೇಡ್ ಅಪ್ ಟು ಒಬ್ಟೈನಿಂಗ್ ಎಕ್ಸಸೈಸ್ ಕ್ಲಿಯರೆನ್ಸ್. ಓಕೆ, ಇಲ್ಲಿಗೆ ನಿಮಗೆ 8 ಕ್ವಶನ್ಗಳು ನೋಡಿದ್ದೀರಾ. ಈ ಪ್ರತಿಯೊಂದು ಪ್ರಶ್ನೆಗೆ 8 ಅಂಕ ಇರುವಂಥದ್ದು. ಯಾವುದಾದ್ರೂ 4ಕ್ಕೆ ಉತ್ತರಿಸಬೇಕಾಗುತ್ತೆ. ಇನ್ನು ಪಾರ್ಟ್ ಇ ಅಂದರೆ ಸೆಕ್ಷನ್ ಇ 5ನೇ ಪಾರ್ಟ್ ಹೋಗೋದಾದರೆ 5ನೇ ಪಾರ್ಟ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ಯಾವ ರೀತಿ ಇದ್ದಾವೆ ಹಾಗೂ ಯಾವ ಕ್ವಶನ್ಸ್ ಕೇಳಿದ್ದಾರೆ ಅಂತ ನೋಡೋದಾದ್ರೆ, 5th ಮೇನಲ್ಲಿ ಆನ್ಸರ್ ಎನಿ 2 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಈಚ್ ಕ್ವಶನ್ಸ್ ಕ್ಯಾರೀಸ್ 5 ಮಾರ್ಕ್ಸ್. ಪ್ರತಿಯೊಂದು ಪ್ರಶ್ನೆಗೆ 5 ಅಂಕ, ಯಾವುದಾದರೂ 2ಕ್ಕೆ ಉತ್ತರಿಸಿ ಎಂಬುದು ಇಲ್ಲಿ ಕೇಳಿರುವಂಥದ್ದು. ಇವು ಪ್ರಶ್ನೆಗಳ ಕಡೆ ನಾವು ನೋಡೋದಾದ್ರೆ 53rd ಕ್ವಶನ್ ನೀವು ಗಮನಿಸ್ತಾ ಇದ್ದೀರಾ. ಅಸ್ಯೂಮಿಂಗ್ ದಟ್ ಯು ಆರ್ ಎ ಬಿಸ್ನೆಸ್ ಮ್ಯಾನ್, ಸ್ಟೇಟ್ ವಾಟ್ ಬೆನಿಫಿಟ್ಸ್ ಡೂ ಯು ಎಂಜಾಯ್ ಬೈ ಎಂಟರಿಂಗ್ ಇಂಟು ಜಾಯಿಂಟ್ ವೆಂಚರ್. ನೆಕ್ಸ್ಟ್ 54th ಕ್ವಶನ್, ಆಸ್ ಆನ್ ಆನ್ಲೈನ್ ಬೈಯರ್ ಮೆನ್ಷನ್ ಎನಿ 5 information intensive products that can be delivered electronically into your computer. Next 55th question, as a promoter state 5 important documents to be prepared for the incorporation of a joint stock company. Next 56th question, as an aspirant of doing international business, what different modes of entry into international business do you find? ಓಕೆ, ಇಲ್ಲಿಗೆ ನಿಮಗೆ 100 ಮಾರ್ಕ್ಸ್ನ ಕ್ವಶನ್ ಪೇಪರ್ ಕಂಪ್ಲೀಟ್ ಆಗಿದೆ. ಬಿಸ್ನೆಸ್ ಸ್ಟಡೀಸ್ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಈಗಾಗಲೇ ಕನ್ನಡದಲ್ಲೂ ಕೂಡ ಈ ವಿಡಿಯೋ ಅಪ್ಲೋಡ್ ಮಾಡಲಾಗಿದೆ. ಯಾರು ನೋಡಿಲ್ಲ ಅವರು ತಪ್ಪದೇ ನೋಡಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ ಹೋಗಿ ಅಂತ ಹೇಳ್ತಾ, ಇನ್ನು ಆಗಲೇ ಹೇಳಿದ ರೀತಿ ಎಲ್ಲ ನಿಮ್ಗೆ ಫಸ್ಟ್ PUCಗೆ ಸಂಬಂಧಪಟ್ಟಂತೆ
ಎಲ್ಲ ಸಬ್ಜೆಕ್ಟ್ಗಳು ಕೂಡ ಈ ಚಾನಲ್ನಲ್ಲಿ ಅಪ್ಲೋಡ್ ಆಗಿದೆ. ಅದನ್ನು ಕೂಡ ನೀವು ಗಮನಿಸ್ಬೋದು ಹಾಗೂ ಅವುಗಳ ಬೆನಿಫಿಟ್ಸ್ ಪಡಿಬೋದು ಅಂತ ಹೇಳ್ತಾ, ಇಲ್ಲಿವರೆಗೂ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ಕೂಡ ಕಂಗ್ರಾಟ್ಸ್ ಹಾಗೂ ಆಲ್ ದಿ ಬೆಸ್ಟ್. ನಿಮ್ಮ ಎಕ್ಸಾಮ್ನಲ್ಲಿ ಉತ್ತಮ ಅಂಕ ಗಳಿಸಿ ಅಂತ ಹೇಳ್ತಾ, ಇದನ್ನು ನೋಡಿದ್ಮೇಲೆ ಪ್ರತಿಯೊಬ್ಬರು ಕೂಡ ಉತ್ತಮ ಅಂಕ ಗಳಿಸ್ತೀರಾ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೂ ನಿಮ್ಮ ಸ್ನೇಹಿತರಿಗೆ ಯಾರು ಶೇರ್ ಮಾಡಿಲ್ಲ ಶೇರ್ ಮಾಡಿ ಹಾಗೂ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಹಾಗೂ ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ. ಓಕೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಧನ್ಯವಾದಗಳು. ನಮಸ್ಕಾರ.